ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಮಗೆಲ್ಲ ಒಂದು ದೊಡ್ಡ ಕನಸಿದೆ. ನಾವು ಸಾಮಾನ್ಯರಾಗಿದ್ದರೂ ಕೂಡ ಒಂದಲ್ಲ ಒಂದು ದಿವಸ ಅಸಾಮಾನ್ಯ ವ್ಯಕ್ತಿ ಆಗಬೇಕು ಅನ್ನುವಂಥದ್ದು, ಮಾನವತ್ವದಿಂದ ದೈವತ್ವಕ್ಕೆ ಏರಬೇಕು ಅನ್ನುವಂಥದ್ದು ಇರ್ಬೋದು, ಅಥವಾ ದೊಡ್ಡ ವಿಜ್ಞಾನಿಯೋ, ದೊಡ್ಡ ಸಾಧಕರು, ದೊಡ್ಡ ರಾಜಕಾರಣಿಯೋ, ದೊಡ್ಡ ಕಲಾಕಾರರು ಏನೋ ಆಗಬೇಕು ಅಂತ. ಅದರ ಜೊತೆಗೆ ಇನ್ನೊಂದು ಕನಸು ಇರುತ್ತೆ. ನಾವು ಒಂದು ಒಳ್ಳೆಯ ಜೀವನವನ್ನು ನಡೆಸಬೇಕು, ನೆಮ್ಮದಿಯ ಜೀವನವನ್ನು, ಸಮೃದ್ಧಿಯ ಜೀವನವನ್ನು ನಡೆಸಬೇಕು ಅಂತ. ಹಾಗಿದ್ರೆ ಸಾಮಾನ್ಯದಿಂದ ಅಸಾಮಾನ್ಯ ಜೀವನ ನಡೆಸಲಿಕ್ಕಿರ್ಬೋದು, ಅಥವಾ ಒಂದು ಒಳ್ಳೆಯ ನೆಮ್ಮದಿಯ ಜೀವನ ನಡೆಸಬೇಕಿದ್ರೆ ಏನೆಲ್ಲ ಸೂತ್ರಗಳು ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಶೇಷ ಎಪಿಸೋಡ್ನ ನಾವು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಾಲಿನಿ ಸುತ್ತೂರು ಎಸ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಮಾಲಿನಿ. ನಮಸ್ತೆ ಸರ್. ಅಂದಹಾಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ನಿಜವಾಗಿ ಭಾಳ ಒಳ್ಳೆಯ ಒಂದು ಟಾಪಿಕನ್ನು ತಗೊಂಡಿದ್ದೀವಿ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದರೆ ಎಲ್ಲರೂ ಕೂಡ ಒಂದು ದೊಡ್ಡ ಒಂದು ಸಾಧನೆ ಮಾಡಬೇಕು ಅಂತ ಇರುತ್ತೆ, ಜೊತೆಗೆ ಒಂದು ಒಳ್ಳೆಯ ನೆಮ್ಮದಿಯ ಜೀವನ ಮಾಡಬೇಕು ಅಂತ ಇರುತ್ತೆ. ಅಂಥ ಒಂದು ಕನಸನ್ನು ನನಸು ಮಾಡಲಿಕ್ಕೆ, ಸಾಮಾನ್ಯರು ಅಸಾಮಾನ್ಯ ವ್ಯಕ್ತಿತ್ವ ಆಗಲಿಕ್ಕೆ ಏನೆಲ್ಲ ಸೂತ್ರಗಳಿದೆ ಸರ್? ನಿಮಗೆ ಗೊತ್ತಿರ್ಬೋದು, ದಾಸರದ ಒಂದು ಪದ ಇದೆಯಲ್ಲ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ನಿಜ ನಿಜ ನಿಜ. ಅಂದರೆ ಗೇಣು ಬಟ್ಟೆ ಹೊಟ್ಟೆ ಅದೆರಡು ತುಂಬಿದಾಗ ನಾವು ಸಮಾಧಾನವಾಗಿ ಚೆನ್ನಾಗಿರ್ತೀವಿ. ಫೈನಲಿ ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವಿ ಏನೇ ಒಂದು ಮಾಡ್ತು ಅಂದರೆ ಒಂದು ಸಂತೋಷ ಪಡೆಯೋದಕ್ಕೆ, ಒಂದು ತೃಪ್ತಿ, ಸಂತೋಷ, ಸಮಾಧಾನಕ್ಕೋಸ್ಕರ ಎಲ್ಲ ಮಾಡೋದು. ಈಗ ನಾವು ಮಾತಾಡ್ತಿರೋದು ಜನಕ್ಕೆಲ್ಲರಿಗೂ ಒಂದು ಒಳ್ಳೇದಾಗಲಿ ಅನ್ನೋ ಒಂದು ಕಾರಣದಿಂದನೇ ಇಂಥದ್ದೆಲ್ಲ ನಾವು ಪ್ರೋಗ್ರಾಮ್ಗಳನ್ನು ಮಾಡೋದು, ಒಂದಷ್ಟು ವಿಚಾರಗಳನ್ನು ತಿಳಿಸೋಣ ಅಂತೇಳಿ. ಈಗ ನಾನು ಹಿಂದಿನ ಒಂದು ಎಪಿಸೋಡಲ್ಲಿ ಹೇಳಿದ್ದೆ, ಮನುಷ್ಯ ಅಂತಂದರೆ ಅವನಲ್ಲಿ 3 ಥರದ ಮೆದುಳಿನ ಭಾಗಗಳನ್ನು ನಾವು ನೋಡ್ಬೋದು. ಮುಂಭಾಗದ ಮೆದುಳು, ಅದು ಮನುಷ್ಯ ಅಂದರೆ ಮೆಮಿಲಿಯನ್ ಬ್ರೈನ್, ನಿಯೋಕಾರ್ಟೆಕ್ಸ್ ಅಂತ ಕರಿತೀವಿ ಅದನ್ನು ಸೈಂಟಿಫಿಕಾಗಿ, ನಿಯೋಕಾರ್ಟೆಕ್ಸು ಅಥವಾ ಮೆಮಿಲಿಯನ್ ಬ್ರೈನ್. ಅದರದ್ದು ಕೆಲಸ ಏನು ಅಂದರೆ ಅದ್ಭುತಗಳನ್ನು ಮಾಡೋದೇ ಅದು. ತರ್ಕ ಆಗ್ಬೋದು, ಡಿಸಿಷನ್ ಆಗ್ಬೋದು, ಇನೋವೇಷನ್ಗಳಾಗ್ಬೋದು, ಒಳ್ಳೆಯದು ನಾವು ಏನಂತೀವಿ, ಎಲ್ಲ ಸಾಧಕರು ಅಸಾಮಾನ್ಯರು ಅಂತ ನಾವು ಹೇಳ್ತೀವಲ್ಲ, ಅವರಲ್ಲಿ ಆ್ಯಕ್ಟಿವೇಟ್ ಆಗಿರೋದು ಆ ಭಾಗ. ಅಂದರೆ ಈ ಭಾಗ ಆಗಿಲ್ಲ ಅಂತಲ್ಲ, ಅದು ಎಷ್ಟು ಬೇಕೋ ಅಷ್ಟು ಮಾತ್ರ ಆಗಿ ಶಡೌನ್ ಆಗಿರುತ್ತೆ. ಹೆಚ್ಚಿನ ಕಾಲ ಅವರು ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದಾರೆ. ಆದರೆ ಜನಸಾಮಾನ್ಯರು ನಾವೇನು ಮಾಡ್ತೀವಿ ಅಂದರೆ ಯಾವಾಗಲೂ ಎಮೋಷನಲ್ಲು, ಈ ಭಾಗದಲ್ಲೇ ನಾವು ಇರೋದ್ರಿಂದ ಸಾಮಾನ್ಯರಾಗಿ ಉಳಿದ್ಬಿಟ್ಟು ನಾವು ಈ ಭಾಗದಲ್ಲೇ ಜಾಸ್ತಿ ಇರ್ತೀವಿ, ಮುಂಭಾಗದ ಯಾವಾಗಲೂ ಒಂದೊಂದ್ಸಲ ಮಾಡ್ತೀವಿ. ಹಾಗಾಗಿ ಸಾಮಾನ್ಯರಲ್ಲಿ ಸಾಮಾನ್ಯ ನಾವು. ಅಸಾಮಾನ್ಯರು ಯಾವಾಗಲೂ ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡೋದ್ರಿಂದ ಅಸಾಮಾನ್ಯರಾದರು. ಹಾಗಾದರೆ ಈ ಮುಂಭಾಗದ ಮೆದುಳನ್ನು ಅವ್ರು ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ಕೊಂಡ್ರು ಅನ್ನೋದನ್ನು ನಾವು ನೋಡೋದಾದರೆ ಒಂದು ಸೂತ್ರಗಳು ಅನ್ಬೋದು. ಇದಕ್ಕೆ ಯಾರು ಏನು, ನನಗೆ ಒಂದು ಮಾತು ನೆನಪಾಗುತ್ತೆ, ಒಂದು ಹಾಡು, ಮುಂದಿನ ಹಾಡೇ ಭಾಳ ಫೇಮಸ್ ಇದೆ, ಜೀವನದಲ್ಲಿ ಮುಂದಕ್ಕೆ ಬನ್ನಿ ಅಂತ ಹೇಳ್ತಾರೆ. ಮುಂದಿನ ಮೆದುಳು ಆಕ್ಟಿವೇಟ್ ಮಾಡಿ ಅಂತ, ಮುಂದೆ ಬನ್ನಿ ಅಂದರೆ ಈ ಮೆದುಳನ್ನ ಆಕ್ಟಿವೇಟ್ ಮಾಡಿ ನೀವು, ನಮ್ಮ ಮೆದುಳಿನಲ್ಲೂ ಕೂಡ ನಾವು ಮುಂದಕ್ಕೆ ಬರಬೇಕು. ಖಂಡಿತ. ಹಾಗಾಗಿ ಈ ಸೂತ್ರಕ್ಕೆ ಇದು ಉಚಿತ, ಯಾರು ಏನು ಇದು ಕಾರ್ಯಾಗಾರದಲ್ಲಿ ಇಷ್ಟು ಫೀಸು ಏನೂ ಇಲ್ಲ, ಸಿಂಪಲ್ಲು. ಮತ್ತು ನೀವು ಎಲ್ಲ ಮನೆಯಲ್ಲೇ ಮಾಡೋ ಅಂಥದ್ದು, ಯಾವಾಗಲೂ ಮಾಡ್ಕೋಬೋದು, ಯಾರು ಬೇಕಾದರೂ ಮಾಡ್ಬೋದು, ಯಾವ ಜಾತಿ ಧರ್ಮ ಇದಕ್ಕೆ ಏನೂ ಇಲ್ಲ, ಗಂಡು ಹೆಣ್ಣು ನೋ ರಿಸ್ಟ್ರಿಕ್ಷನ್, ಆ ಥರದ್ದು ತುಂಬ ಸಿಂಪಲ್ಲಾಗಿ. ಇದನ್ನು ಸುಮ್ಮನೆ ಒಂದು ಪ್ರಯತ್ನ ಅಂತ ನೀವು ಮಾಡಿ, ಅದರ ಫಲ ಮೇಲೆ ನೀವು ನಮಗೆ ಆ ಒಂದು ಕಾಮೆಂಟ್ಸಲ್ಲಿ ಬೇಕಾದರೆ ಖಂಡಿತ ಬರೀಬಹುದು. ಒಂದಷ್ಟು ದಿನ ಮಾಡಬೇಕಾಗುತ್ತೆ. ಯಾವುದೇ ಆದ್ರೂ ಯಾವುದು ಜಗತ್ತಲ್ಲಿ ಮ್ಯಾಜಿಕ್ ಅಲ್ಲ. ಒಂದು ಸಲ ನಾನು ಮಾಡಿ ನಾಳೆ ದಿನ ನನಗೆ ರಿಸಲ್ಟ್ ಬಂದಿಲ್ಲ ಅನ್ನೋ ಥರ ಅಲ್ಲ, ಆಗುತ್ತೆ, ಖಂಡಿತ ಆಗುತ್ತೆ, 100ಕ್ಕೆ 100 ಆಗುತ್ತೆ. ಆದರೆ ಅದನ್ನು ಮಾಡ್ತಾ ಬರಬೇಕು ನಾವು. ಅದು ಸೂತ್ರಗಳು ಯಾವುದು ಅಂತ ನಾವು ಒಂದು ನೋಡೋದಾದರೆ, ಮೊದಲೆಲ್ಲ ನೋಡಿ ಮನೇಲಿ ಹಿಂದಿನ ಕಾಲದಲ್ಲಿ ತಣ್ಣೀರು ಸ್ನಾನ ಮಾಡೋರು ಅಲ್ವಾ? ಈಗ ನಾವು ಸೋಲಾರು, ಗೀಸರು, ಅದು ಇದು ಅಂತೆಲ್ಲ ನಾವು ಮಾಡ್ಕೊಂಡಿದ್ದೀವಿ. ಮೊದಲು ಬಾವಿ ಇರೋದು, ಯಾವಾಗ ಬೇಕು ಅವಾಗ ಹೋಗೋದು, ತಣ್ಣೀರು ಹಾಕ್ಕೊಳ್ಳೋದು. ಆಮೇಲೆ ಈಗ ಫಿಲಮ್ಗಳಲ್ಲೆಲ್ಲ ನಾವು ಚಲನಚಿತ್ರ ನೋಡಿ, ಕೋಪ ಬಂತ ಹೋಗು ಕೊಡದಲ್ಲಿ ನೀರು ತುಂಬ್ಕೋ, ತಲೆಯಿಂದ ಹಾಕೋ, ಶಾಂತವಾಗು, ಸಿಟ್ಟು ಬಂತ ಹೋಗು ತಣ್ಣೀರು ಸ್ನಾನ ಮಾಡು, ಏನೋ ಇನ್ನೂ ಬೇರೆ ಏನಾರು ಆಯಿತಾ ತಣ್ಣೀರು ಸ್ನಾನ. ಸೊ ತಣ್ಣೀರು ಸ್ನಾನ ಏನಕ್ಕೆ ಅಂತಂದರೆ, ನಮ್ಮ ಪೂರ್ವಜರು ಇದೆಲ್ಲ ನಮ್ಮ ಒಂದು ಸಂಪ್ರದಾಯ ಆಚಾರ ವಿಚಾರದಲ್ಲಿ ಎಲ್ಲ ಬಂದ್ಬಿಟ್ಟಿದೆ, ಅದೆಲ್ಲ ಕೊಟ್ಟಿದ್ದಾರೆ ಅವರು. ಆದರೆ ನಾವು ಅದನ್ನು ತಿಳ್ಕೊಂಡಿಲ್ಲ, ಮತ್ತು ಅದನ್ನು ಬಿಟ್ಬಿಟ್ಟಿದ್ದೇವೆ ನಾವು ಸಂಪೂರ್ಣವಾಗಿ. ತಣ್ಣೀರು ಸ್ನಾನ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಈ ನಮ್ಮ ಮುಂದಿನ ಭಾಗದ ಮೆದುಳು ಆ್ಯಕ್ಟಿವೇಟ್ ಮಾಡಬೇಕು ಅಂತಂದರೆ ಒಂದು ವೇಗಸ್ ನರ್ವ್ ಅಂತ ಇದೆ. ಅದು ಕ್ರೇನಿಯಲ್ ನರ್ವ್, ಮೆದುಳಿನಿಂದ ಬರೋ ಅಂಥ ನರ್ವು. ಆ ನರ್ವ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಬೇರೆ ನರ್ವ್ಗಳೆಲ್ಲ ಇರುತ್ತಲ್ಲ ಅವೆಲ್ಲ ಅಲ್ಲಲ್ಲೇ ಎಂಡ್ ಆಗಿಬಿಡುತ್ತೆ. ಈಗ ಆಕ್ಯುಲಾರ್ ಅನ್ನೋದು ಕಣ್ಣಿಗೆ ಮಾತ್ರ ಬಂದು ಅಲ್ಲಿ ಎಂಡ್ ಆಗುತ್ತೆ.
ಆಮೇಲೆ ನಮ್ಮ ಹಿಯರಿಂಗ್ ನರ್ವ್ ಇದೆಯಲ್ಲ, ಮೆದುಳಿಂದ ಬರೋದು ಕಿವಿ ಹತ್ರ ಬಂದು ಎಂಡ್ ಆಗುತ್ತೆ. ಆಮೇಲೆ ಕೆಲವು ಹಲ್ಲು ಜಾ ಹತ್ರ ಬರುತ್ತೆ. ಈ ಥರ ಅಂದರೆ ಒಂದೊಂದು ಪೋರ್ಷನ್ಗೆ. ಆದರೆ ಈ ವೇಗಸ್ ನರ್ವ್ ಅಂತ ಇದೆಯಲ್ಲ, ವೇಗಬಾಂಡ್ ನರ್ವ್ ಅಂದರೆ ಎಲ್ಲ ಕಡೆ ಹೋಗೋದು ಅಂತದ್ದು, ಎಲ್ಲ ಕಡೆ ಸುತ್ತಾರಲ್ಲ ಆ ಥರ. ಇದು ಕ್ರೇನಿಯಲ್ ನರ್ವು ಮೆದುಳಿನಿಂದ ಬಂದು ನಮ್ಮ ಕಾಲಿನ ತುದಿವರೆಗೂ ಇರೋ ಅಂಥದ್ದು 10th ಕ್ರೇನಿಯಲ್, 10ನೇ ಕ್ರೇನಿಯಲ್ ನರ್ವ್ ಅಂತ ಕರಿತೀವಿ. ಇದು ಹೃದಯ ಮತ್ತು ನಮ್ಮ ಜಠರ ಎಲ್ಲ ಕಡೆ, ಅಂದರೆ ಎಲ್ಲ ಆರ್ಗನ್ಸ್ ಎಲ್ಲಿದೆ ಎಲ್ಲ ಕಡೆ ಈ ನರ್ವು ಹೋಗಿದೆ. ಇದ್ರ ಕೆಲಸ ಏನು ಅಂತಂದರೆ ಎಲ್ಲಿ ಏನೇನೇನಾಗ್ತಿದೆ ರಿಪೋರ್ಟ್ ಮಾಡೋದು. ಅದ್ಭುತವಾಗಿದೆ. ಏನೇ ತೊಂದರೆ, ಈಗ ಕರುಳಿನಲ್ಲಿ ಏನೋ ತೊಂದರೆ ಆಯಿತು ಅಂತನ್ನಿ, ಅದು ರಿಪೋರ್ಟ್ ಮಾಡುತ್ತೆ ಮೆದುಳಿಗೆ. ಅಂದರೆ ನೀನು ಜಾಸ್ತಿ ತಿಂದಿದೆಯಾ, ಇವಾಗ ಒಂದೊತ್ತು ಉಪವಾಸ ಮಾಡೋ ಸರಿಯಾಗ್ತೀಯಾ ಅಂತ. ಸೊ ಕೆಲವು ಸಲ ನಮ್ಗೆ ಅಜೀರ್ಣ ಆದಾಗ ಊಟ ಬಿಟ್ಬಿಡ್ತೀವಲ್ವ ನಾವು, ಸಿಗ್ನಲ್ ಅದು ಮೆದುಳಿಗೆ ಹೋಗೋದು. ಆ ಥರ ಎಲ್ಲ ಭಾಗಕ್ಕೂ ಅದು ಕನೆಕ್ಟ್ ಆಗಿರುತ್ತೆ. ಆಮೇಲೆ 2 ಥರದ ನರ್ವಸ್ ಸಿಸ್ಟಮ್ಗಳು ನಮ್ಮಲ್ಲಿದೆ. ಆ ನರ್ವಸ್ ಸಿಸ್ಟಮ್ ಯಾವುದು ಅಂದರೆ ಸಿಂಪಥೆಟಿಕ್ ಅಂತ ಮತ್ತು ಪ್ಯಾರಾಸಿಂಪಥೆಟಿಕ್ ಅಂತ, ಆಟೋನಮಸ್ ನರ್ವಸ್ ಸಿಸ್ಟಮ್ ಇವು. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಯಾವಾಗ ನಿಮಗೆ ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ ನಿಮಗೆ ಒತ್ತಡ ಉಂಟಾದಾಗ. ಏನಕ್ಕಾಗುತ್ತೆ ಅಂದರೆ ಅದು ಆ್ಯಕ್ಟಿವೇಟ್ ಆದಾಗ ನಿಮ್ಮ ಹೃದಯ ಬಡಿತ ಜಾಸ್ತಿ ಆಗುತ್ತೆ, ರಕ್ತ ಪರಿಚಲನೆ ತುಂಬ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಬ್ಲಡ್ಡಲ್ಲಿ ಗ್ಲೂಕೋಸ್ ಜಾಸ್ತಿ ಆಗುತ್ತೆ, ನಿಮ್ಮನ್ನ ರೆಡಿ ಮಾಡುತ್ತೆ ಫೈಟ್ ಅಥವಾ ಫ್ರೈಟ್ ಇವೆರಡಕ್ಕೆ ರೆಡಿ ಮಾಡೋದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಸೊ ಇದು ಹಾಗೆ ಇರಬಾರ್ದು, ಯಾವುದೇ ಆದರೂ ಅದೇ ಸ್ಥಿತಿಲಿ ಇರಬಾರ್ದು. ಇದನ್ನು ಕೌಂಟ್ರಾಕ್ಟ್ ಮಾಡೋಕ್ಕೆ ಏನಾಗುತ್ತೆ, ಇನ್ನೊಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಇದೆ. ಅದೇನು ಮಾಡುತ್ತೆ, ಆ ಕೆಲಸ ಮುಗೀತಲ್ವಾ, ಈಗ ಹುಲಿ ಬಂತು, ಇಷ್ಟೆಲ್ಲ ಆಯಿತು, ಅದು ಹಂಗೆ ಇರಬಾರ್ದು, ಅದೆಲ್ಲ ನಾರ್ಮಲಿಗೆ ಬರಬೇಕು. ಸೊ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನು ಮಾಡುತ್ತೆ, ಇದನ್ನ ಸಪ್ರೆಸ್ ಮಾಡಿ ಎಲ್ಲ ನಾರ್ಮಲಿಗೆ ತರುತ್ತೆ. ಶುಗರ್ ಲೆವೆಲ್ಲು ಬ್ಲಡ್ಡಿಂದ ಕಮ್ಮಿ ಆಗುತ್ತೆ, ಹಾರ್ಟ್ ಬೀಟು ತುಂಬ ಡಬ ಅನ್ನೋದು ನಾರ್ಮಲಿಗೆ ಬರುತ್ತೆ, ಎಲ್ಲದು ಮುಖ ಕೆಂಪಾಗಿರುತ್ತೆ, ಎಲ್ಲ ಆಗಿರುತ್ತೆ ಅಲ್ವಾ, ಬೆವರ್ತಾ ಇರ್ತೀವಿ, ಇದೆಲ್ಲ ಆಗಿ ಒಂದು ಸಮಾಧಾನ. ಅದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಈ ನರ್ವಸ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡೋದು ವೇಗಸ್ ನರ್ವ್. ಈ ವೇಗಸ್ ನರ್ವ್ ಅಂತ ನಾನು ಹೇಳಿದೆ, ಅದು ಈ ನರ್ವಸ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡೋದು. ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆದರೆ ನಿಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗ ನಿಮ್ಮ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಈಗ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಮಾಡಬೇಕು ಅಂದರೆ ನಿಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಬೇಕು. ಅದಾಗಬೇಕು ಅಂದರೆ ನಿಮ್ಮ ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡೋದ್ರಿಂದ ನೀವು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡ್ಬೋದು. ಹಾಗಾಗಿ ವೇಗಸ್ ನರ್ವ್ನ ಈಗ ನಮ್ಮ ಮೇನ್ ಗುರಿ ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡೋದು. ಯಾಕೆಂದರೆ ಅದು ಎಲ್ಲ ಕಡೆ ಹೋಗುತ್ತೆ, ರಿಪೋರ್ಟಿಂಗ್ ಅದೇನೆ, ರಿಪೋರ್ಟ್ ಮಾಡೋದು ಎಲ್ಲದೂ ಅದೇ. ಅದನ್ನು ಆ್ಯಕ್ಟಿವೇಟ್ ಮಾಡಿ ಚೆನ್ನಾಗಿ ಇಟ್ಕೊಂತಂದರೆ ನಮ್ಮ ಮುಂದಿನ ಭಾಗದ ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ, ನಾವು ಅಸಾಮಾನ್ಯರಾಗ್ತೀವಿ. ಸೊ ಇಲ್ಲೇನು ಅಂತಂದರೆ ಮೊದಲನೇದಾಗಿ ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡೋಕ್ಕಿರೋ ಮೊದಲನೇ ಸೂತ್ರ ತಣ್ಣೀರಿನ ಸ್ನಾನ ಮಾಡೋದು. ಅದ್ಭುತ. ತಣ್ಣೀರಿನ ಸ್ನಾನ, ನೀವು ಏನಾದ್ರು ನಿಮಗೆ ಒಂಥರ ಸ್ಟ್ರೆಸ್ ಆಯಿತು, ಜಾಸ್ತಿ ಇದಾಯಿತು, ತಣ್ಣೀರಿನ ಸ್ನಾನ ಮಾಡ್ಕೋಬೇಕು. ನಮಗೆ ಅದು ಗೊತ್ತಿಲ್ಲ, ನಾವೇನು ಮಾಡ್ತೀವಿ, ಬಿಸಿನೀರನ್ನ ಚೆನ್ನಾಗಿ ಕೋಪ ಇರುತ್ತೆ, ಪುನಃ ಬಿಸಿನೀರು ಸ್ನಾನ ಮಾಡ್ಕೊಂಬರ್ತೀವಿ, ಆಗಲ್ಲ, ಅದು ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗಲ್ಲ. ಇನ್ನೂ ಕೋಪ ಬೆವತ್ಕೊಂಡು ಈಚೆ ಬರ್ತೀವಿ, ಇನ್ನೊಂದಷ್ಟು ರೇಗಾಡ್ತೀವಿ ಎಲ್ಲರ ಮೇಲೂ, ಅಲ್ಲಿ ಕೆಲಸ ಹಾಳು. ಸೊ ಅದು, ಅಥವಾ ತಣ್ಣೀರನ್ನು ಕುಡಿಬೇಕಂತೆ. ಈಗ ನೋಡಿ, ಮೊದಲೆಲ್ಲ ಈಗ ನೀವು ಯಾರ್ದೋ ಮನೆಗೆ ಹೋಗಿದ್ರಿ, ಫಸ್ಟು ಮೊದಲು ಒಂದು ಸಂಸ್ಕೃತಿ ಇತ್ತು, ಫಸ್ಟ್ ನೀರನ್ನ ನೀವು ಕೇಳಲಿ ಬಿಡಲಿ ನೀರನ್ನ ತಂದು ಕೊಡ್ತಾರೆ ಅಲ್ವಾ. ಈಗಲೂ ಈಗ ಒಂದು ತುಂಬ ಕಮ್ಮಿ ಆಗಿಬಿಟ್ಟಿದೆ. ಈಗ ನೀವು ಕೇಳಿದ್ರೆ ಕೊಡೋದು, ನೀರು ಕೊಡಿ ಅಂದರೆ ಅವ್ರು ಕೊಡ್ತಾರೆ, ಇಲ್ಲಾಂದ್ರೆ ಕೊಡೋಲ್ಲ. ಈಗ ನೀವು ಯಾವುದೋ ಒಂದು ಪರ್ಚೇಸ್ಗೆ ಹೋಗ್ತೀರಾ, ನೀವು ಸಾಮಾನ್ಯ ನೋಡಿ, ಕೆಲವು ವ್ಯಾಪಾರಿಗಳು ನೀವು ಹೋಗಿದ ತಕ್ಷಣ ಫಸ್ಟು ಅವರು ನೀರು ತಂದು ಕೊಡ್ತಾರೆ, ನೀವೇನು ಕೇಳಿರಲ್ಲ, ತಣ್ಣೀರು ಕೊಡ್ತಾರೆ, ಆಯಿತಾ. ನೀವು ಕುಡಿತೀರ, ಕುಡಿದಾಗ ಕಾಮ್ ಡೌನ್ ಆಗುತ್ತೆ. ಸೊ ನೀವು ಮೇಲೆ ಯೋಚನೆ ಮಾಡ್ತೀರ, ಅದು ಚೆನ್ನಾಗಿದೆಯಾ, ತಗೋಬೋದಾ, ಅದು ಇದು ಅಂದರೆ. ಅಥವಾ ಯಾವ್ದಾದ್ರು ಮನೆಗೆ ಹೋಗ್ತೀರಾ, ನೀವು ಮನೆಗೆ ಹೋದಾಗ ತಣ್ಣೀರು ಕೊಡ್ತಾರೆ, ನೀವು ಸ್ವಲ್ಪ ಜಗಳ ಆಡಬೇಕು ಅಂತ ಹೋಗಿರ್ತೀರ, ನಿಮ್ಮ ಪರ್ಪಸ್ಸು. ನೀರು ಕುಡಿದ ತಕ್ಷಣ ಒಂದಷ್ಟು ಕಾಮ್ ಡೌನ್ ಆಗಿ, ಅಯ್ಯೋ ಇಲ್ಲ, ಏನು ನಿಮ್ಮನ್ನು ನೋಡೋಕೆ ಬಂದಿದ್ದೆ ನಾನು, ಚೆನ್ನಾಗಿದ್ದೀರಾ ಅಂತೇಳಿ ವಾಪಸ್ ಬರ್ತೀರಾ. ಇಂಟೆನ್ಷನ್ ಹೋಗಿದ್ದು ಜಗಳ ಆಡಬೇಕು, ನನಗೆಲ್ಲ ಬೈದಿದ್ರಂತೆ, ನೀವು ಏನೋ ಮಾಡಿದ್ರಂತೆ, ಕೇಳೋಣ ಅಂತ ಹೋಗಿರ್ತೀರ, ಬಟ್ ಅದು ಬಿಟ್ಬಿಡ್ತೀರ ನೀವು. ಅದ್ರ ಜೊತೆಗೆ ಅವ್ರೊಂದು ಸ್ವಲ್ಪ ಸ್ವೀಟ್ ಎಲ್ಲ ಕೊಟ್ಟರೆ, ಗ್ಲೂಕೋಸ್ ಸಿಕ್ತು, ಎಲ್ಲದೂ ಕಾಮ್ ಡೌನ್ ಆಯಿತು. ಮೊದಲು ಬೆಲ್ಲ ಕೊಡ್ತಾಯಿದ್ರು ನೋಡಿ, ಗ್ಲೂಕೋಸ್, ನೀರು ಬೆಲ್ಲ ಕೊಡೋರಲ್ವ. ಸೊ ವೇಗಸ್ ನರ್ವ್ನ ತಣ್ಣೀರು ನಾವು ಇದು ಮಾಡೋದ್ರಿಂದ ಆ್ಯಕ್ಟಿವೇಟ್ ಮಾಡ್ಕೋಬೋದು. ಸೆಕೆಂಡ್ ಒನ್ನು, ಕಿವಿನ ಮಸಾಜ್ ಮಾಡಿದ್ರೆ, ಕಿವಿ ಮಸಾಜ್ ಮಾಡ್ತೀವಲ್ಲ, ಸುಮ್ಮನೆ ಅದನ್ನು ಒಂಚೂರು ಮಸಾಜ್ ಮಾಡೋದ್ರಿಂದ ಅದನ್ನು ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡ್ಬೋದು. ಈಗ ನಾವು ಕಿವಿಯೆಲ್ಲ ಚುಚ್ಕೊಂತೀವಲ್ಲ, ಸೊ ಎಲ್ಲೋ ಒಂದು ಕಡೆ ಆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗೋದಕ್ಕೆ ಇವೆಲ್ಲ ಮಾಡ್ತಾಯಿದ್ರು ಅನಿಸುತ್ತೆ ನಮ್ಮ ಹಿಂದಿನವರು. ಕಿವಿ ಚುಚ್ಚೋದು, ಇದು ಕಿವಿ ಅಂದರೆ ಮಸಾಜ್ ಮಾಡಬೇಕು ಅಂತ ಹೇಳ್ತಾರೆ. ಕಿವಿ ಹಿಂಭಾಗನ ತುಂಬ ಮೃದುವಾಗಿ ಮಸಾಜ್ ಮಾಡಿದ್ರೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಆಮೇಲೆ ಪಾದಗಳನ್ನು ಮಸಾಜ್ ಮಾಡಬೇಕು. ಪಾದಗಳನ್ನು ಮಸಾಜ್ ಮಾಡಿದ್ರೆ ನಿಮಗೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಎಣ್ಣೆ ಒಂಥರ ನೋಡಿ, ಹಿಂದಿನ ಕಾಲದಲ್ಲಿ ನೀವು ಸುಮ್ಮನೆ ಇಮ್ಯಾಜಿನ್ ಮಾಡಿ,
ಜ್ಞಾಪಕ ಬರ್ಬೋದು. ನಿಮಗೆ ಏನೋ ಒಂದು ಬೇಕು, ಅವಾಗೆಲ್ಲ ಸೈಕಲ್ ಕೊಡ್ಸೋದೇ ದೊಡ್ಡ ವಿಚಾರ ಅಲ್ವಾ. ನಿಮಗೆ ಸೈಕಲ್ ಕೊಡ್ಸೋದ ಅಂದರೆ ಅವಾಗೆಲ್ಲ ಅಪ್ಪನ ಎದುರಿಗೆ ಯಾರೋ ಮಕ್ಕಳು ಮಾತಾಡ್ತಾ ಇರಲಿಲ್ಲ. ಇವಾಗ ಅಪ್ಪನ ಎದುರಿಗೆ ಮಾತಾಡೋದೆಲ್ಲ ಕಾಲ ಮೇಲೆ ಕಲ್ಕೊಂಡು ಕೊಡ್ತಾರೆ. ಸೊ ಎಲ್ಲ ಜನ್ರೇಷನ್ ಬದಲಾವಣೆ ಆಗಿದೆ, ಏನು ಮಾಡೋಕ್ಕಾಗೋದಿಲ್ಲ ನಾವು. ಆವಾಗ ಹೋಗಿ ಅಪ್ಪನ ಹತ್ರ ಕೇಳಬೇಕು ಅಂದರೆ ಅವರು ಮಲಗಿದಾಗ ಹೋಗಿ ಕಾಲು ಮಸಾಜ್ ಮಾಡಬೇಕು. ಕಾಲು ಮಸಾಜ್ ಮಾಡಿದಾಗ ಅವರು ಏನು ನಿಂದು ನನಗೊಂದು ಸೈಕಲ್ ಬೇಕು, ಆಯಿತು ಹೋಗು ಕೊಡಿಸ್ತೀನಿ. ಏನಕ್ಕೆ ಅಂದರೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗಿತ್ತು, ಅವರು ಕಾಮ್ ಆಗಿದ್ರು, ಕೂಲ್ ಆಗಿದ್ರು. ಸೊ ಸ್ಯಾಂಕ್ಷನ್ ಅದು ಇದೆಲ್ಲ ಹೆಂಗೆ ಅಂದರೆ ಏನಾದ್ರು ಬೇಕು ಅಂತಂದರೆ ಅವಾಗ ಕಾಲು ಮಸಾಜ್ ಮಾಡೇನೆ ಎಲ್ಲ ಗ್ರ್ಯಾಂಟ್ ಅಂತ ಅವ್ರು ಅನ್ನಿಸ್ಕೊತಾ ಇದೆ. ಸೊ ಕಾಲು ಮಸಾಜ್ ಮಾಡೋದು, ಕಿವಿದೊಂದು ಕಾಲ್ದನು. ಕಣ್ಣಿನ ಗುಡ್ಡೆಗಳನ್ನು ನಾವು ರೊಟೇಟ್ ಮಾಡೋದು. ಈಗ ನೀವು ನೋಡಿರ್ಬೋದು ಕ್ರಿಯಾಯೋಗದ ಅವತಾರ ಬಾಬಾಜಿದು ಶ್ಯಾಮಲ ಮುದ್ರೆ ಅಂತಾರಲ್ಲ, ಕಣ್ಣೆಲ್ಲ ಮೇಲೆ ಫುಲ್ ಮೇಲೆ ಹೋಗಿರುತ್ತೆ. ಯೋಗಿಗಳು ಮಾಡ್ತಾರೆ, ಅವ್ರ ಕಣ್ಗುಡ್ಡೆನೇ ಕಾಣ್ತಾರಲ್ಲ, ನಮಗೆ ನೋಡ್ರೆ ಭಯ ಆಗೋ ಥರ ಅನಿಸ್ತಿರುತ್ತೆ ಕೆಲವು ಸಲ. ಸೊ ಅದು ಮಾಡಿದಾಗ್ಲೂ ನಮಗೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗಿ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಆಮೇಲೆ ಸ್ಟರ್ನಮ್ ಇದೆಯಲ್ಲ, ಎದೆ ಭಾಗ, ನಿಮ್ಗೆ ತುಂಬ ನೋವಾದರೆ ಹಿಂಗೆ ಉಚ್ಕೊಂತೀರ ನೋಡಿ, ಒಂದೊಂದ್ಸಲ ಹಿಂಗೆ ಅಂತೀವಲ್ಲ ಈ ಭಾಗದ್ದು, ಈ ಭಾಗ ಹಂಗೆ ಮಾಡಿದಾಗ್ಲೂ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಬೆರಳಿಂದ ಈ ಮಧ್ಯ ಎರಡು ಎದೆಯ ಮಧ್ಯ ಭಾಗ, ಎರಡು ಈ ಬೆನ್ನು ಮೂಳೆ, ಈ ನಮ್ದು ಮುಂದಿನ ಭಾಗದ ಪಕ್ಕೆಲುಬುಗಳು, ಅದ್ರ ಮಧ್ಯದಲ್ಲಿ ಇದೆಯಲ್ಲ ಜಾಗನ ನಾವು ಎದೆ ನೋವು ಅಂದ್ರೆ ಹಿಂಗೆ ಉಚ್ಕೊಂತೀವಿ ನೋಡಿ, ಆ ಥರ ಆದಾಗಲೂ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ವೆರಿ ಸಿಂಪಲ್. ವೀಕ್ಷಕರೇ, ಇಂತಹ ಉಪಯುಕ್ತ ಮಾಹಿತಿಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.